ಮಹಾಲಕ್ಷ್ಮೀ ನಮಃ. ಪ್ರತಿಯೊಬ್ಬರೂ ಸಹ ಇವತ್ತಿನ ದಿವಸ ನಾವು ಜೀವಿಸ್ತಾ ಇರ್ತಕ್ಕಂಥ ಈ ಜೀವನದ ಈ ಜಂಜಾಟ ಇರ್ಬೋದು, ಅಥವಾ ಈ ಜೀವನದಲ್ಲಿ ಅಥವಾ ಈ ಒಂದು ಸಾಮಾಜಿಕ ಬದುಕಿನಲ್ಲಿ ನಮಗೇನು ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೇಳ್ತಕ್ಕಂಥದ್ದು ಅವರವ್ರದ್ದೇ ಆಸೆ. ವಿದ್ಯಾರ್ಥಿಗೆ ವಿದ್ಯೆ ಅಭ್ಯಸಿಸ್ತಕ್ಕಂಥ ಆಸೆ, ಉದ್ಯೋಗಾರ್ಥಿಗೆ ಉದ್ಯೋಗ ಇರ್ಬೋದು, ವಿವಾಹಾರ್ಥಿಗೆ ವಿವಾಹ, ಈ ಥರ ಇದ್ದರೂ ಕೂಡ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮನಃಶಾಂತಿ. ಹಿಂದೆ ಭಾಳಷ್ಟು ಜನ 1 ಮೈಲಿ 2 ಮೈಲಿ ನಡ್ಕೊಂಡು ಹೋದರೂ ಕೂಡ ಅವರು ಶಾಂತವಾಗಿ ಬರ್ತಾರೆ. ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ನಾವು ಒಂದಷ್ಟು ದೂರ ನಡೆದಿದ್ದೆ ಆದರೆ ತಕ್ಷಣ ಏನೇನೋ ಜ್ಞಾಪಕ ಬಂದು ವಾಪಸ್ ಬಂದುಬಿಡ್ತೀವಿ. ಇದನ್ನೇನು ಹೇಳ್ತೀವಿ ಅಂದರೆ ಮನಃಶಾಂತಿ ಇಲ್ಲ. ಮುಖ್ಯವಾಗಿ ಮನಃಶಾಂತಿಗೆ ಏನು ಮಾಡಬೇಕು, ಮನಃಶಾಂತಿ ಹೇಗೆ ಬರುತ್ತೆ, ಮನಃಶಾಂತಿಯಿಂದ ನಮಗೆ ಏನೇನು ಒಳ್ಳೆಯದಾಗುತ್ತೆ. ಮನಃಶಾಂತಿ ಇರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಎಲ್ಲವನ್ನೂ ಸಾಧನೆ ಮಾಡ್ತಾನೆ. ಹಾಗೆಯೇ ಮನಃಶಾಂತಿ ಅಂದರೆ ಅದನ್ನು ನಾವೆಲ್ಲೋ ಒಂದು ಕಡೆ ಹೇಳ್ತೀವಿ, ಚಿಂತೆ ಇಲ್ಲದವನು. ಅದಕ್ಕೂ ಹೇಳ್ತಾರೆ ನಮ್ಮ ಹಿರಿಯರು, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಸಂತೆಯಲ್ಲಿ ನಿದ್ದೆ ಹೋಗೋಕ್ಕಾಗತ್ತಾ? ಆ ಗಲಾಟೆ, ಆ ಕೂಗುಗಳು, ಪ್ರತಿಯೊಬ್ಬರು ವ್ಯಾಪಾರಸ್ಥರು ಜೋರಾಗಿ ಕೂಗ್ತಾ ಇರ್ತಾರೆ. ಸಂತೆಯಲ್ಲೂ ನಿದ್ದೆ ಬರ್ತಕ್ಕಂಥದ್ದು ಯಾರಿಗೆ ಅಂದರೆ ಚಿಂತೆ ಇಲ್ಲದವನಿಗೆ. ನೋಡಿ, ಚಿಂತೆ ಮತ್ತು ಚಿತೆ, ಈ ಚಿಂತೆ ಅಂತಕ್ಕಂಥದ್ರಲ್ಲಿ ಒಂದು 0 ಇದೆ, ಅದನ್ನು ತೆಗೆದುಬಿಡಿ ನೀವು. ಚಿತೆ ಅಂದರೆ ನಾವು ಸತ್ತ ಮೇಲೆ ನಮ್ಮ ಈ ದೇಹವನ್ನು ಸುಡ್ತಕ್ಕಂಥ ಆ ಭಾಗವನ್ನು ಚಿತೆ ಅಂತ ಕೂಡ ಕರಿತೀವಿ. ನಾವು ಮನಃಶಾಂತಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಕರ್ಮಗಳನ್ನು ನಾವು ಯಥಾವಿಧಿಯಾಗಿ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಚಿಂತೆಯಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತೀವಿ. ಮನಃಶಾಂತಿ ಬಂದಾಗ ಉತ್ಸಾಹ ಇರುತ್ತೆ, ಉಲ್ಲಾಸ ಇರುತ್ತೆ, ಎಲ್ಲೋ ಒಂದು ಕಡೆ ಕ್ರಿಯಾ ಪ್ರವೃತ್ತರಾಗ್ತೀರಾ. ಅದೇ ನೋಡಿ, ಅದೇ ಚಿಂತೆಯಿಂದ ಬಳಲ್ತಾ ಇದ್ದರೆ ಮನುಷ್ಯ ವೀಕ್ ಆಗಿಬಿಡ್ತಾನೆ, ಸುಮ್ಮನೆ ಟೆನ್ಷನ್ ತಗೊಳ್ತಾನೆ. ನಾವು ಮಾಡೋ ಕೆಲಸಗಳು ಮಾಡಿ ಪರಮಾತ್ಮನ ಭಗವಂತನ ಭಾಗಕ್ಕೆ ಬಿಡಬೇಕಾಗಿರುತ್ತೆ. ಇನ್ನು ಮನಃಶಾಂತಿ ಬರಬೇಕು ಅಂದರೆ ನಮ್ಮ ಧರ್ಮ ಮಾರ್ಗದಲ್ಲಿ, ಜ್ಯೋತಿಷ್ಯ ಮಾರ್ಗದಲ್ಲಿ, ಶಾಸ್ತ್ರಗಳಲ್ಲಿ ಒಂದು ಮಾತು ಹೇಳುತ್ತೆ, ಸ್ವಲ್ಪ ಜಪ ಮಾಡು, ಸ್ವಲ್ಪ ವಾಕ್ ಮಾಡು, ಒಂಚೂರು ಪ್ರಾಣಾಯಾಮ ಮಾಡು. ಇವೆಲ್ಲವೂ ಹೇಗೆ ಅಂದರೆ ದೇಹದ ಗಟ್ಟಿತನ, ಪ್ರಾಣಾಯಾಮದಿಂದ ದೇಹದ ಗಟ್ಟಿತನ, ವಾಕ್ ಮಾಡೋದ್ರಿಂದ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುತ್ತೆ, ಒಂದು ಜಪ ಮಾಡೋದ್ರಿಂದ ಒಂದು ಭಗವಂತನ ಮೇಲೆ ನಂಬಿಕೆ ಬರುತ್ತೆ. ಇದರೆಲ್ಲರ ಜೊತೆಗೆ ನಿಮಗೆ ಮನಃಶಾಂತಿ ಬೇಕು, ತುಂಬ ಒಳ್ಳೆಯದಾಗಬೇಕು ಅಂದರೆ ಸೋಮವಾರ ಬಿಲ್ವಪತ್ರೆಯ ಗಿಡಕ್ಕೆ ಒಂಚೂರು ಬೆಲ್ಲದ ನೀರನ್ನು, ಯಾರು ಬಿಲ್ವಪತ್ರೆಯ ಗಿಡಕ್ಕೆ ಬೆಲ್ಲದ ನೀರನ್ನು ಅರ್ಪಣೆ ಮಾಡ್ತಾರೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಮಹಾಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ, ಮಹಾಲಕ್ಷ್ಮಿ ಬಂಗಾರ ಅಲ್ಲ. ಲಕ್ಷಯತಿ ಇತಿ ಸದಾ ಸರ್ವಂ ಲಕ್ಷ್ಮಿ, ಎಲ್ಲ ಲಕ್ಷ ಇರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಮಹಾಲಕ್ಷ್ಮಿ ಇರ್ತಾರೆ. ಬೆಲ್ಲದ ನೀರನ್ನು ಸೋಮವಾರ ಕನಿಷ್ಠ 5 ಸೋಮವಾರ ಬೆಳಗಿನ ಜಾವ ಸೂರ್ಯ ಉದಯ ಆಗೋ ಸಮಯ ಕರೆಕ್ಟಾಗಿ ಬೆಲ್ಲದ ನೀರನ್ನು ಆ ಒಂದು ಬಿಲ್ವಪತ್ರೆ ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡಾಗ ಆ ವ್ಯಕ್ತಿಗೆ ಒಂದು ಧನಾತ್ಮಕವಾದ ಚಿಂತನಾ ಲಹರಿಗಳು ಕೂಡ ಬರುತ್ತೆ, ಮನಃಶಾಂತಿ ಕೂಡ ಸಿಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ.